ಚಂದನಾ ಚಂದನಾ ಹಾ ಏನ್ ಗೊತ್ತಾ ಮೊನ್ನೆ ನಿನ್ ಹತ್ರ ನಾನು 5,000 ಇಸ್ಕೊಂಡಿದ್ನಲ್ವಾ ಅದನ್ನ ಗೂಗಲ್ ಪೇ ಮಾಡ್ಲಾ? ಒಂದು ಫ್ರೆಂಡ್ ಇನ್ನೊಂದು ಫ್ರೆಂಡ್ ಹತ್ರ ಕೇಳ್ದೆ ದುಡ್ಡನ್ನ ವಾಪಸ್ ಮಾಡ್ತಿರೋ ಮೊದಲನೇ ವ್ಯಕ್ತಿ ನೀನು. ಅಯ್ಯೋ ಇಷ್ಟಕ್ಕೆಲ್ಲ ಯಾಕೆ ಬೇಜಾರ್ ಮಾಡ್ಕೋತೀಯಾ? ನೀ ನನ್ ಫ್ರೆಂಡ್ ಅಲ್ವಾ? ನಿನ್ನ ಕಳ್ಸೋ ದುಡ್ಡು ಬೇರೆ ಯಾರಿಗೋ ಕಳಿಸ್ಬಿಟ್ಟೆ, ಏನ್ ಮಾಡೋದು? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಹಾ ನೋಡ್ದಾ, ನೀವೆಲ್ಲ ಎಷ್ಟು ಬುದ್ಧಿವಂತರು ಅಂತ ಗೊತ್ತಿರೋದಕ್ಕೆ ಅನ್ಸುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ರೂಲ್ಸ್ ತಗೊಂಡ್ ಬಂದಿದೆ. ನೀನ್ ಯಾರಿಗಾದ್ರೂ ಫಸ್ಟ್ ಟೈಮ್ 2,000 ಗಿಂತ ಹೆಚ್ಚಿನ ಪೇಮೆಂಟ್ ಅನ್ನ UPI ಮೂಲಕ ಕಳಿಸ್ತಿದ್ಯಾ ಅಂತಂದ್ರೆ ಈ 4 ಗಂಟೆ ನಿನ್ಗೆ ಕೂಲಿಂಗ್ ಟೈಮ್ ಅಂತ ಇರುತ್ತೆ. ಈ 4 hours ಅಲ್ಲಿ ನೀನ್ ಮಾಡಿರೋ ಪೇಮೆಂಟ್ ನಿನ್ಗೆ ಕಂಟ್ರೋಲ್ ಜಾಸ್ತಿ ಇರುತ್ತೆ. ಈ 4 hours ಅಲ್ಲಿ ನಿನಗೆ ಬೇಕಾದ್ರೆ ಕಳಿಸಿರೋ ಟ್ರಾನ್ಸಾಕ್ಷನ್ಸ್ ನ ಕ್ಯಾನ್ಸಲ್ ಮಾಡಬಹುದು. ಯಾರಿಗಾದ್ರೂ ಹೆಚ್ಚಿನ ಅಮೌಂಟ್ ಅನ್ನ ಕಳಿಸಿದ್ಯಾ ಅಂತಂದ್ರೆ ಅದನ್ನ ಚೇಂಜ್ ಮಾಡಬಹುದು. ಇಲ್ಲ ಅಂದ್ರೆ ಈಗ ನೀನು ಬೇರೆಯವ್ರಿಗೆ ತಪ್ಪಾಗಿ ಟ್ರಾನ್ಸಾಕ್ಷನ್ಸ್ ಮಾಡಿದ್ಯಾ ಗೊತ್ತಾ, ಅದನ್ನ ಚೇಂಜ್ ಮಾಡಿ ಸರಿಯಾದವ್ರಿಗೆ ಕಳಿಸಬಹುದು. ಈ ಕೂಲಿಂಗ್ ಟೈಮ್ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಮಾಡಿರುವಂತ ಟ್ರಾನ್ಸಾಕ್ಷನ್ ಕರೆಕ್ಟ್ ಆಗಿದೆಯಾ ಅಂತ ಡಬಲ್ ಚೆಕ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ನಮ್ಗೆ ಯಾರಾದ್ರೂ ಹಣ ಕಳಿಸ್ಕೊಂಡು ಮೋಸ ಮಾಡಿದ್ರೆ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ.